ನಾನು ಬರ್ತಾ ನೋಡ್ಕೊಂಡು ಬರ್ತಾ ಇದ್ದೆ ಈ ಕ್ಷೇತ್ರವನ್ನ. ಮತ್ತು ಬರ್ತಾ ಒಂದಿಷ್ಟು ಜನರು ಮಾತಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ, ಇಲ್ಲ ಎಲ್ಲರ ಸಂಪರ್ಕಕ್ಕೂ ಸಿಗ್ತಾ ಇದ್ದಾರೆ. ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಮತ್ತೆ ಎಲ್ಲಾ ಕೆಲಸವನ್ನು ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಇದನ್ನೆಲ್ಲವೂ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ತಂದೆಯವ್ರ ಬಗ್ಗೆ ಕೇಳಿದ್ದೆ. ಧ್ರುವನಾರಾಯಣವ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೆ. ಇಲ್ಲ ಅವರು ತುಂಬಾ ಸಜ್ಜನ ವ್ಯಕ್ತಿ. ಎಲ್ಲರಿಗೂ ಸಿಗ್ತಾರೆ, ಎಲ್ಲರನ್ನೂ ಮಾತಾಡಿಸ್ತಾರೆ. ಮತ್ತೆ ಕೆಲಸವನ್ನ ಅಂದ್ರೆ ಬೇರೆ ಜಿಲ್ಲೆಯ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದುಂಟು. ಕಷ್ಟ ಅಂತ ಬಂದಾಗ ಅಂತ ಹೇಳಿ. ಸೇಮ್ ಆಸ್ ಇಟ್ ಇಸ್ ನಿಮ್ಮ ಬಗ್ಗೆ ಕೂಡ ಅದನ್ನೇ ಹೇಳ್ತಾ ಇದ್ರು. ಬರೀ ನಿಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಬೇರೆ ಕ್ಷೇತ್ರದಿಂದ ಕೂಡ ನಿಮ್ಮನ್ನ ಜನ ಹುಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಇದನ್ನೆಲ್ಲ ಕೇಳ್ತಾ ಇದ್ದ ಸಂದರ್ಭದಲ್ಲಿ ಖುಷಿ ಆಯ್ತು ನನಗೆ ಫಸ್ಟ್ ಆಫ್ ಆಲ್ ಅಂತ ಹೇಳಿ. ಸೊ ಈ ರೀತಿ ಕೆಲಸ ಮಾಡೋದಕ್ಕೆ ಇನ್ಸ್ಪೈರ್ ತಂದೆ ಅವರೇ ನಿಮಗೆ ಕಂಪ್ಲೀಟ್ ಆಗಿ? ಇಲ್ಲ, ಡೆಫಿನೆಟ್ಲಿ. ನಾನು ಇವತ್ತು ಇಲ್ಲಿ ಕೂತಿರೋದೇ ನಮ್ಮ ತಂದೆ. ಹ್ಮ್. ಆ, ಇವತ್ತು ದರ್ಶನ್ ಅಲ್ಲ, ದರ್ಶನ್ ಧ್ರುವನಾರಾಯಣ್. ಹೌದು. ಧ್ರುವನಾರಾಯಣ್ ಹ್ಮ್. ಅದು ಇಂಪಾರ್ಟೆಂಟ್. ಅದರಿಂದ ಅವ್ರು ಯಾವ ರೀತಿ ಜನಸೇವೆನ ಮಾಡ್ಕೊಂಡು ಹೋಗ್ತಿದ್ರು, ಅವ್ರು ಯಾವ ರೀತಿ ಜನರನ್ನು, ಅವರ ಕಷ್ಟಗಳನ್ನು, ಅವ್ರ ಸಮಸ್ಯೆಗಳನ್ನು ಕೇಳಿ ಸ್ಪಂದಿಸ್ತಾಯಿದ್ರು, ಅಧಿಕಾರಿಗಳ ಜೊತೆ ಯಾವ ರೀತಿ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಯಾವ ರೀತಿ ಅವ್ರಿಗೆ ಮನವರಿಕೆನ ಮಾಡ್ಕೊಟ್ಟಿದ್ರು, ಯಾವ ರೀತಿ ಕೆಲಸಗಳನ್ನ ಮಾಡ್ತಾಯಿದ್ರು, ಅವ್ರ ಜೊತೆ ಸಂಭಾಷಣೆ ಯಾವ ರೀತಿ ಮಾಡ್ತಾಯಿದ್ರು. ಜೊತೆಗೆ ಅಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮಂತ್ರಿಗಳ ಒಂದು ಆ ಕಚೇರಿಗೆ ಹೋಗಿ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾಡ್ತಾಯಿದ್ರು, ಟೇಬಲ್ ಟು ಟೇಬಲ್ ಹೋಗೋರು. ಸೊ ಈ ವಿಚಾರಗಳನ್ನ ನಾನು ಕಣ್ಣಲ್ಲೇ ನೋಡಿದ್ದೀನಿ, ಜೊತೆಗೆ ತಿಳ್ಕೊಂಡಿದ್ದೀನಿ. ನೀವು ಜೊತೆಲಿ ಇದ್ರಾಗ ತಂದೆಯವರು ರಾಜಕೀಯ ಇದ್ದಾಗ, ಶಾಸಕರಾಗಿದ್ದಾಗ ಈಗ ಜೊತೆಲಿ ಮನೆ ಅಂದ್ಮೇಲೆ ಹೋಗಿದ್ದು ಉಂಟಾ? ಅಲ್ಲ ಅಂದ್ರೆ ಈ ಕೆಲಸ ರಾಜಕೀಯ ಕೆಲಸದಲ್ಲಿ ಇಲ್ಲ ಮನೆ ಅಂತಂದ್ರೆ ಹ್ಮ್. ಮನೆಯಲ್ಲಿ ಆಫೀಸ್ ಮಾತಾಡ್ತಿದ್ರಿ. ಕೂಡ ಇದ್ದಂಥದ್ದು. ಹ್ಮ್. ಜನಕ್ಕೆ ದಿನನಿತ್ಯ ಬರೋರು. ಹ್ಮ್. ಅದರಿಂದ ನಾವು ನೋಡ್ತಾ ಇದ್ದೋ ಯಾವ ರೀತಿ ಜನರ ಜೊತೆ ಮಾತಾಡ್ತಾ ಇದ್ರು ಎಲ್ಲವನ್ನು ಕೂಡ ನೋಡ್ತಾ ಇದ್ದೋ. ಹ್ಮ್. ಜೊತೆಗೆ ಅವ್ರ ಜೊತೆ ಪ್ರಯಾಣ ಮಾಡ್ಬೇಕಾದ್ರೆ ಫೋನ್ನಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ರು ಜನರ ಜೊತೆಗೆ, ಹ್ಮ್. ಅಧಿಕಾರಿಗಳ ಜೊತೆ ಯಾವ ರೀತಿ ಮಾತಾಡ್ತಿದ್ರು, ಹ್ಮ್. ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾಡಿಸ್ತಾ ಇದ್ರು ಹ್ಮ್. ಅನ್ನೋದ್ರ ಬಗ್ಗೆ ನಾವು ನೋಡಿ ತಿಳ್ಕೊಂಡಿದ್ದೀವಿ. ಹ್ಮ್. ಜೊತೆಗೆ ಅವರ ಸ್ನೇಹಿತರು ಸಾಕಷ್ಟು, ಅವರ ಅಭಿಮಾನಿಗಳು, ಅವ್ರ ಜೊತೆಗಿದ್ದಂಥವ್ರು ಸಾಕಷ್ಟು ಜನ ನಮಗೆ ಹ್ಮ್. ತಿಳುವಳಿಕೆ ಹೇಳಿದ್ದಾರೆ. ಹ್ಮ್. ಅವ್ರು ಯಾವ ರೀತಿ ಹೋಗ್ತಾ ಇದ್ರು, ಅವರು ಯಾವ ರೀತಿ ಸ್ಪಂದಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ನಮಗೆ ಹ್ಮ್. ಪ್ರಾರಂಭದಿಂದನೂ ತಿಳಿಸ್ಕೊಂಡ್ ಬಂದಿದ್ದಾರೆ. ಈಗಲೂ ಕೂಡ ಸಣ್ಣ ಪುಟ್ಟ ಹ್ಮ್. ವ್ಯತ್ಯಾಸಗಳಾದ್ರೂ ಕೂಡ ನಮಗೆ ಅವರು ತಿಳಿಸೋರಿದ್ದಾರೆ. ಅದನ್ನು ಸರಿಪಡಿಸ್ಕೊಳ್ಳುವಂಥ ಅವಕಾಶವನ್ನು ಕೊಟ್ಟು ಹ್ಮ್. ತಿದ್ದುವಂಥ ಕೆಲಸವನ್ನು ಈಗಲೂ ಕೂಡ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಯಾವತ್ತೂ ಕೂಡ ನಾವು ಚಿರಋಣಿಯಾಗಿರ್ತೇವೆ. ಜೊತೆಗೆ ನಮ್ಮ ತಂದೆಯವರು ಕೂಡ ಇದೇ ರೀತಿ ಯಾರು ಬಂದರೂ ಕೂಡ ಸ್ಪಂದಿಸೋರು. ಅವ್ರು ಯಾವತ್ತೂ ಕೇಳ್ತಿರ್ಲಿಲ್ಲ ಎಲ್ಲಿಂದ ಬಂದಿದ್ರೆ ಯಾರಿಗೇನು ಅಂತ. ಫಸ್ಟ್ ಅವರ ಕಷ್ಟವನ್ನು ಕೇಳಿ ಆನಂತರ ಅವ್ರಿಗೆ ಪರಿಹಾರವನ್ನು ಕಂಡುಕೊಡ್ಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಿದ್ರು. ಅದರಂತೆ ನಾವು ಕೂಡ ಮಾಡ್ಕೊಂಡು ಹೋಗ್ತಿದ್ದೇವೆ. ಪ್ರತಿ ಸೋಮವಾರ ಜನಸಂಪರ್ಕ ಸಭೆ ನಮ್ಮ ನಂಜನಗೂಡು ಪಟ್ಟಣದಲ್ಲಿ ಶಾಸಕರ ಕಚೇರಿನಲ್ಲಿ ನಾವು ಮಾಡ್ತೀವಿ. ಒಂದು ಸೋಮವಾರ ಇಲ್ಲಿ ಅಂತಂದರೆ ಇನ್ನೊಂದು ಸೋಮವಾರ ಹುಳ್ಳಳ್ಳಿ, ಅಲ್ಲೇ IB-ನಲ್ಲಿ ಕೂಡ ಅಲ್ಲಿ ಇನ್ನೊಂದು ಸೋಮವಾರ ಮಾಡ್ತೀವಿ. ನಾನು ಇಲ್ಲಿ ನಮ್ಮ ಗ್ರಾಮದಲ್ಲಿ ನಂಜನಗೂಡಿಗೆ ಹತ್ರ 15-20 ನಿಮಿಷಕ್ಕೆ ಹೋಗ್ಬೋದು. ಇಲ್ಲೂ ಕೂಡ ದೊಡ್ಡಕೊಳಂದೆ ಪಂಚಾಯತಿ ಸಮೀಪದಲ್ಲೇ ಇದೆ. ಇಲ್ಲಿ ಸಾಕಷ್ಟು ಜನ ಇಲ್ಲಿಗೂ ಕೂಡ ಬರ್ತಾರೆ. ಇಲ್ಲಿ ನಾನು ವಾರಕ್ಕೆ ಒಮ್ಮೆ ಇಲ್ಲೂ ಉಳಿತೀನಿ. ಶನಿವಾರ ಅಥವಾ ಶುಕ್ರವಾರ ಇಲ್ಲಿ ಬಂದು ಉಳಿತೀನಿ. ಇಡೀ ದಿನ ಜನರೊಟ್ಟಿಗೆ ಇಲ್ಲಿ ಕೂಡ ಇದ್ದು ಅವರೊಟ್ಟಿಗೆ ಬರುತ್ತೋ ಅವ್ರ ಕಷ್ಟಗಳನ್ನು ಕೇಳುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಿಗೂ ಕೂಡ ಸಾಕಷ್ಟು ಜನ, ನಮ್ಮ ತಂದೆಯವ್ರಿಗೆ ಅವರು ಲೋಕಸಭಾ ಸದಸ್ಯರಾಗಿದ್ದರಿಂದ 8 ವಿಧಾನಸಭಾ ಕ್ಷೇತ್ರಗಳ ಟಚ್ ಇತ್ತು. ಇದರಿಂದ ಸಹಜವಾಗಿ ಅವರು ಕೂಡ ಬಂದು ಮಾತನಾಡ್ಸ್ಕೊಂಡು ಹೋಗ್ತಾರೆ. ಕೆಲಸ ಕಾರ್ಯಗಳು ನಮ್ಮ ಕೈಲಾದರೆ ಮಾತ್ರ ನಾವು ಮಾಡ್ಕೊಡ್ತೇವೆ. ಇಲ್ಲಾಂದರೆ ನಮ್ಮ ಕ್ಷೇತ್ರಕ್ಕೆ ನಾನು ಎಷ್ಟಾಗ್ತದೆ ಅಷ್ಟು ಕಷ್ಟಪಟ್ಟು ನಾನು ಇವತ್ತು ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಇದು ತಂದೆಯವ್ರ ಜೊತೆ ಯಾವ ವಿಚಾರವನ್ನು ಹೆಚ್ಚು ಮಾತನಾಡ್ತಾ ಇದ್ರಿ ಅಂತ ಹೇಳಿ? ಅಂದರೆ ಪರ್ಟಿಕ್ಯುಲರ್ ಆಗಿ ಈಗ ತಂದೆ ಮಗ ಅಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳು ಬರ್ತಾ ಇರುತ್ತೆ. ಬಟ್ ಈ ರಾಜ್ಯ ದೇಶ ಅಂತ ಬಂದಾಗ ಈ ಎಕನಾಮಿ ಇದೆಲ್ಲದ್ರ ಬಗ್ಗೆ ಕೂಡ ಮಾತನಾಡ್ತಿದ್ರ ನೀವು ಅಂತ ಹೇಳಿ? ಈಗ ನಿಮ್ಮ ಥಾಟ್ ತಂದೆ ಮಗ ಅಂತಂದ್ರೆ ಅಲ್ಲ, ನಿಮ್ಮ ಥಾಟ್ ಹೇಳ್ತಿದ್ರಾ ಅವರಿಗೆ? ಆಗ ನಿಮ್ಮ ಥಾಟ್ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡ್ತಾ ಇದ್ವಿ. ಯಾಕಂತಂದರೆ ನಾನು ಕೂಡ ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಸಮಾಜ ಯಾವ ರೀತಿ ಹೋಗ್ತಾ ಇದೆ, ಸಿಸ್ಟಮ್ ಯಾವ ರೀತಿ ವರ್ಕ್ ಆಗಿದೆ ಸಾಕಷ್ಟು ಅರಿವಿತ್ತು. ಇನ್ನೂ ಹೆಚ್ಚು ತಿಳ್ಕೊಳ್ಳುವಂಥ ನಮ್ಮ ಚಿಂತನೆ ಇತ್ತು. ತಂದೆಯವರು ಕೂಡ ಪಬ್ಲಿಕ್ ಲೈಫಲ್ಲಿ ಇದ್ರಿಂದ ಸಾಕಷ್ಟು ಕೇಳ್ತಾ ಇದ್ದೆ, ತಿಳ್ಕೊತಾ ಇದ್ದೆ. ಅವ್ರ ಅಡ್ವೈಸ್ ಕೂಡ ಮಾಡೋರು. ಜೊತೆಗೆ ಈಗ ಸರ್ವಿಸ್ ಲಾ ಪ್ರಾಕ್ಟೀಸು ಅಂತಂತಂದರೆ ಅಧಿಕಾರಿಗಳ ಒಡನಾಟ ಜಾಸ್ತಿ ಇರ್ತದೆ. ಈ ಫೀಲ್ಡ್ನಲ್ಲೂ ಕೂಡ ಅಧಿಕಾರಿಗಳ ಒಡನಾಟ ಇರಲೇಬೇಕು. ಅದರಿಂದ ಇದೆಲ್ಲ ಕಾಮನ್ ಇತ್ತಲ್ಲ, ಸೊ ಚರ್ಚೆ ಮಾಡ್ತಾಯಿದ್ದು. ರಾಜಕೀಯನೂ ಕೂಡ ಹೇಳೋರು,
ರಾತ್ರಿ ಊಟ ಮಾಡಿ ಒಂದು ಅರ್ಧ ಗಂಟೆ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಹೇಳೋರು ರಾಜಕೀಯ ವಾತಾವರಣ ಯಾವ ರೀತಿ ಇದೆ, ಅವರ ರಾಜಕೀಯ ಜೀವನ ಯಾವ ರೀತಿ ನಡೀತಾ ಇದೆ, ಪ್ರಸ್ತುತ ವಾತಾವರಣ ಹೆಂಗಿದೆ, ಚುನಾವಣೆ ಏನು, ಹೆಂಗೆ ಫೇಸ್ ಮಾಡಬೇಕು, ಎಲ್ಲವನ್ನೂ ಕೂಡ ಸಹಜವಾಗಿ ಅವರು ಹೇಳ್ತಾಯಿದ್ರು. ಜೊತೆಗೆ ಚುನಾವಣೆ ಈಗ ವೋಟಿಂಗ್ ನಮ್ಮ ಹಳ್ಳಿಲೇ ವೋಟ್ ಮಾಡ್ತಾಯಿದ್ದು, ವೋಟ್ ಮುಗಿಸಿದ ನಂತರ ಅವರು ಎಲ್ಲ ಬೂತ್ಗಳಿಗೂ ಹೋಗೋರು, ನಮ್ಮನ್ನು ಕೂಡ ಕರ್ಕೊಂಡು ಹೋಗೋರು. ನನ್ನ ಮೊದಲನೇ ವೋಟು 2013ರಲ್ಲಿ ಮಧ್ಯಪ್ರಸಾದ್ ಸಾಹೇಬರಿಗೆ ಮಾಡಿದಂಥದ್ದು ಇಲ್ಲೇ ಇದೇ ಊರಲ್ಲಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಮಧ್ಯಪ್ರಸಾದ್ ಸಾಹೇಬರು ಆಗ 2013ರಲ್ಲಿ ಅವರು ಸ್ಪರ್ಧೆ ಮಾಡಿದ್ರು, ಅವ್ರಿಗೆ ಮತವನ್ನು ಹಾಕಿದ್ದೆ. ಸೊ ಆವಾಗಿಂದ ಕೂಡ ನಾನು ಜೊತೆಗೆ ಬೂತ್ ಕರ್ಕೊಂಡು ಹೋಗೋರು, ಬೂತ್ ನೋಡುವೆ ಯಾವ ರೀತಿ ನಡೀತಾ ಇದೆ ಎಲೆಕ್ಷನ್ ಏನು ಅಂತ ನೋಡಿ ತಿಳ್ಕೊಂಡಿರೋದು ಜಾಸ್ತಿ, ನೋಡಿ ಕೇಳಿ ತಿಳ್ಕೊಂಡಿರೋದು ಜಾಸ್ತಿ. ಅವರು ಕೂಡ ಹೇಳೋರು. ಅದರಿಂದ ಅದೇ ವಾತಾವರಣದಲ್ಲಿ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಈಗ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತಾಯಿದೆ. ಜೊತೆಗೆ ಅವ್ರು ಯಾವ ರೀತಿ ಹೋಗ್ತಿದ್ರು ಅದೇ ಹಾದಿಲಿ ನಾವು ಇವತ್ತು ಸಾಕ್ತಿದ್ದೇವೆ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ನಾನು ಮೀಡಿಯಾ ಫೀಲ್ಡಲ್ಲಿ ಇರೋದರಿಂದ ಹೇಳ್ತಾ ಇದ್ದೀನಿ, ನನಗೆ ದರ್ಶನ್ ಧ್ರುವನಾರಾಯಣ್ ಅಂತ ಹೇಳಿದ ತಕ್ಷಣ ನಾನು ಎಲೆಕ್ಷನಲ್ಲಿ ನೋಡಿದ್ದೆ, ಬಟ್ ಎಲ್ಲೂ ಕಾಣಿಸ್ಕೊತಾ ಇರಲ್ಲ, ಯಾವುದೇ ವಿಚಾರ ಬಂದರೂ ರಿಯಾಕ್ಟ್ ಮಾಡಲ್ಲ, ದೊಡ್ಡ ದೊಡ್ಡ ಸದ್ದು ಹಾಕ್ತಾ ಇರುತ್ತೆ, ಯಾರ್ಯಾರೋ ಬಂದು ಮಾತಾಡ್ತಾ ಇರ್ತಾರೆ. ಬಟ್ ಯಂಗ್ಸ್ಟರ್ ಅಂತ ಬಂದಂಥ ಸಂದರ್ಭದಲ್ಲಿ ತಾವು ಹೊಸದಾಗಿ ಶಾಸಕರಾಗಿರ್ತಾರೆ, ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳ್ಕೊಳ್ತಿರೋ ಇಲ್ವೋ? ಅಂದರೆ ಪ್ರಚಾರ ಅಂತ ಬಂದಾಗ, ಮೀಡಿಯಾ ಅಂತ ಬಂದಾಗ ಒಂಚೂರು ಹಿಂದೆ ಉಳಿದಿದ್ದೀರಾ ಅಥವಾ ಬರೋದಿಲ್ವಾ ಅಥವಾ ಮಾತಾಡೋದೇ ಕಡಿಮೆನಾ ಅಂತ? ನಾನು ನಮ್ಮ ಕ್ಷೇತ್ರ ನಾನಾಯಿತು, ನನ್ನ ಕ್ಷೇತ್ರ ಆಯಿತು, ಮೊದಲು ಪ್ರಾಮುಖ್ಯತೆ ನನಗೆ ಮತ ಕೊಟ್ಟು ಇವತ್ತು ಅವಕಾಶ ಮಾಡಿಕೊಡಿರೋಂಥ ಜನಗಳು ಸೇವೆ ಮಾಡೋದು ಮೊದಲನೇ ಆದ್ಯತೆ. ಸೊ ಆ ವಿಚಾರವಾಗಿ ನಾನು ಪ್ರಯಾರಿಟಿ ಫಸ್ಟು ನಮ್ಮ ಕ್ಷೇತ್ರಕ್ಕೆ ನನ್ನ ಪ್ರಯಾರಿಟಿಯನ್ನು ಕೊಟ್ಟಿದ್ದೀನಿ. ಆದ್ದರಿಂದ ಇಲ್ಲಿ ವಿಚಾರ ಬಂದಾಗ ಖಂಡಿತವಾಗಿಯೂ ನಾನು ಮಾತನಾಡ್ತೀನಿ. ತಾವು ಸದನದಲ್ಲೂ ನೋಡ್ಬೋದು, ಪ್ರತಿ ಒಂದು ಸದನದಲ್ಲೂ ಕೂಡ ನಾನು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ನಾನು ಖಂಡಿತವಾಗಿಯೂ ನಾನು ಮಾತನಾಡಿದ್ದೇನೆ. ಅದಕ್ಕೆ ಪರಿಹಾರವನ್ನು ಕೂಡ ಇವತ್ತು ಕಂಡುಕೊಂಡಿದ್ದೀವಿ. ಸಾಕಷ್ಟು ವಿಚಾರಗಳ ಪರಿಹಾರ ಕೂಡ ಇವತ್ತು ಕಂಡುಕೊಂಡಿದ್ದೀವಿ. ಅದರಿಂದ ಖಂಡಿತವಾಗಿಯೂ ಅದರ ಜೊತೆ ಉತ್ತಮವಾದ ಸಂಬಂಧ ಇದೆ. ನಮ್ಮ ತಾಲೂಕಿನಲ್ಲಾಗಿರ್ಬೋದು, ಜಿಲ್ಲೆಯಲ್ಲಾಗಿರ್ಬೋದು, ಎಲ್ಲರೂ ಕೂಡ ಸಂಪರ್ಕದಲ್ಲಿರ್ತಾರೆ. ಅಂಥ ಮೇಜರ್ ಇಶ್ಯೂಸ್ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ ಇತ್ತು ಅಂತಂದರೆ ಖಂಡಿತವಾಗಿಯೂ ನಾನು ಮಾತನಾಡಿದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಖಂಡಿತವಾಗಿಯೂ ತಿಳಿಸ್ಕೊಟ್ಟಿದ್ದೇನೆ. ಆದರೆ ತಾವು ಸಲಹೆ ಕೊಡ್ತಿದ್ರೆ ಖಂಡಿತವಾಗಿ ಅದನ್ನು ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಸಲಹೆ ಅಂತಲ್ಲ, ಇನ್ನು ಖಂಡಿತ ಮೇಲ್ನೋಟಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಆ ರೀತಿ ಅನ್ನಿಸ್ತಾ ಇತ್ತು ಅಂತೇಳಿ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ತಮ್ಮ ಸಮುದಾಯದ ಯುವಕರ ಬಗ್ಗೆ ನಾನು ಮಾತನಾಡೋದು ಪರ್ಟಿಕ್ಯುಲರ್ ಆಗಿ ಈ ಯುವ ಸಮುದಾಯದ ಬಗ್ಗೆ ಮಾತನಾಡ್ತೀನಿ. ನಿಮ್ಮ ಸಮುದಾಯ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ. ದರ್ಶನ್ ಧ್ರುವನಾರಾಯಣ್ ಒಂದು ಪರ್ಟಿಕ್ಯುಲರ್ ಆಗಿ ಕಮ್ಯುನಿಟಿಗೆ ಸೇರಿದ್ದಾರೆ. ಆ ಕಮ್ಯುನಿಟಿಯಲ್ಲಿರುವಂಥ ಯುವಕರು ಎಜುಕೇಟೆಡ್ಸ್ ಆಗ್ತಾ ಇದ್ದಾರೆ. ನಾನು ಕೂಡ ಸ್ವತಃ ಒಂದಿಷ್ಟು ನೋಡಿದಂತಹ ಸಂದರ್ಭದಲ್ಲಿ ಆ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಯುವಕರು ಎಲ್ಲಾದರೂ ದಾರಿ ತಪ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳ್ತಾ ಇದ್ರು. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತೀರಿ ಅವ್ರಿಗೆ? ನಾನು ಸಮುದಾಯ ಅಂತಲ್ಲ, ಜನರಲ್ ಆಗಿ ಯೂತ್ಸ್ ಬಗ್ಗೆ ಮಾತನಾಡೋದಾದರೆ ಇವತ್ತು ಸಾಕಷ್ಟು ಜನ ಎಜುಕೇಟೆಡ್ ಯೂತ್ಸು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ನಾವು ಮೊದಲನೇದಾಗಿ ಅವ್ರಿಗೆ ಮಾಡಬೇಕಾಗಿರೋಂಥದ್ದು, ಅವ್ರಿಗೆ ಅಡ್ವೈಸ್ ಮಾಡಬೇಕಾಗಿರೋಂಥದ್ದು, ಶಿಕ್ಷಣದ ದಿನಗಳಿಂದನೇ 10th ಮುಗಿದಿದ ನಂತರನೇ ಅವ್ರಿಗೆ ಕರಿಯರ್ ಗೈಡೆನ್ಸನ್ನು ನಾವು ಕೊಡಬೇಕಾಗುತ್ತೆ. ಯಾವ ಡಿಗ್ರಿಯನ್ನು ಮಾಡಿದ್ದಲ್ಲಿ ಯಾವ ಒಂದು ಜಾಗಕ್ಕೆ ನಾವು ತಲುಪ್ತೇವೆ, ಯಾವ ಎಂಪ್ಲಾಯ್ಮೆಂಟನ್ನು ಪಡೆದುಕೊಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ನಾವು ಅರಿವನ್ನು ಮೂಡಿಸೋಂಥ ಕೆಲಸ ಮಾಡಬೇಕಾಗ್ತದೆ. ಮೊದಲನೇದು ಕೆರಿಯರ್ ಕೌನ್ಸಿಲಿಂಗ್, ಕೆರಿಯರ್ ಗೈಡೆನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಅವ್ರಿಗೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಇವತ್ತು ನಾನು ದಿನನಿತ್ಯ ನೋಡ್ತೀವಿ ಸಾಕಷ್ಟು ಜನ BA ಮಾಡಿರೋರು, MA ಮಾಡಿರೋರು, BSc, MSc. ಇವತ್ತು ಬೆಳಿಗ್ಗೆನೆ ಒಬ್ಬರು ಜರ್ನಲಿಸಮ್, MA ಜರ್ನಲಿಸಮ್, ಓಕೆ, ಅವರು ಝೊಮ್ಯಾಟೊ ಸೇರ್ತೀನಿ ಅಂತಿದ್ದಾರೆ. ಸೊ ಇಂಥ ವಿಚಾರಗಳು ನಮಗೆ ದಿನನಿತ್ಯ ಬರ್ತಾ ಇರುತ್ತೆ. ನಾವು ಕೂಡ ಅವ್ರಿಗೆ ಗೈಡ್ ಮಾಡ್ತೀವಿ. ಇಲ್ಲ, ನೀವು ನೋಡಿ ಮಾಡಿರೋಂಥ ಡಿಗ್ರಿಗೆ ತಕ್ಕನಂತೆ ತಾವು ಕೆಲಸವನ್ನು ಮಾಡೋಕ್ಕಾಗ್ತದೆ. ನೀವು ಈಗ BA MA ಮಾಡಿ D ಗ್ರೂಪ್ ನಮಗೆ ಮಾಡಿಕೊಡಿ ಅಂದರೆ ನಾನು ಕೂಡ ಒಪ್ಪೋದಿಲ್ಲ. ನಾವು ಪ್ಲೇಸ್ ಮಾಡ್ಬೋದು, ಅದು ಕೂಡ ನಾವು ಒಪ್ಪೋದಿಲ್ಲ ಅನ್ನೋದು ಕೂಡ ಕೆಲವೊಂದು ಪರಿಸ್ಥಿತಿಗಳು ಕೂಡ ಹಾಗೆ ಇದ್ಬಿಟ್ಟಿರುತ್ತಲ್ಲ ಅಂತ ಅನ್ಸುತ್ತೆ. ಪರಿಸ್ಥಿತಿ ನಿಮ್ಮ ಫ್ಯೂಚರನ್ನು ಡಿಸೈಡ್ ಮಾಡೋಕೆ ಹೋಗ್ಬಾರ್ದು. ನೀವು ಈಗ ಡಿಗ್ರಿ ಓದಿದ್ದೀರಾ, ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದೀರಾ, ತಕ್ಕನಂಥ ಜಾಬನ್ನು ಕಲ್ಪಿಸ್ಕೊಡೋ ಅಂಥ ಕೆಲಸ ನಮ್ಮ ಕರ್ತವ್ಯ ಆಗಿರುತ್ತೆ. ಆ ಕರ್ತವ್ಯನ ನಾವು ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಿ. ಇವತ್ತು ಕೂಡ ನಾವು
ಪ್ರತಿ ವರ್ಷ ನಮ್ಮ ತಂದೆಯವರ ಜನ್ಮದಿನಾಚರಣೆ ಅಂಗವಾಗಿ ಉದ್ಯೋಗ ಮೇಳವನ್ನು ಮಾಡ್ತೀವಿ ನಮ್ಮ ತಾಲೂಕಿನಲ್ಲಿ. ಹಲವಾರು ಯುವಕರಿಗೆ ಇವತ್ತು ಅದು ಅನುಕೂಲ ಆಗಿದೆ. ಎಲ್ಲ ಯುವಕರಿಗೂ ಕೆಲಸ ಕೊಡದೇ ಇರೋಕ್ಕೆ ಆಗದೇ ಇರ್ಬೋದು, ಅವ್ರಿಗೊಂದು ವೇದಿಕೆ, ಅಲ್ಲಿ ಬರುವಂಥ ಕಂಪ್ನಿಗಳು, ಅಲ್ಲಿ ಬರುವಂಥ HR ಗಳು, ಕಂಪ್ನಿಯ ಮುಖ್ಯಸ್ಥರುಗಳು, ಎಂಪ್ಲಾಯೀಸು, ಅವ್ರ ಜೊತೆಗೆ ಒಂದು ನೆಟ್ವರ್ಕಿಂಗ್ ಮಾಡೋ ಅಂಥ ಒಂದು ಅವಕಾಶ. ಅವತ್ತೇ ಸಿಗದೆ ಹೋಗ್ಬೋದು, ಅವ್ರ ಸಂಪರ್ಕದಲ್ಲೇ ಇದ್ದರೆ ಮುಂದೊಂದು ದಿನ ಅವ್ರಿಗೆ ಅನುಕೂಲ ಆಗುತ್ತೆ. ನಿರಂತರವಾದಂಥ ಪ್ರಯತ್ನ, ದಿನನಿತ್ಯ ನಮಗೆ ಬಯೋಡೇಟಾಗಳು ಬರ್ತಾನೆ ಇರ್ತದೆ. ಅದರಿಂದ ನಾನು ಯುವಕರಿಗೆ ಒಂದು ಅಡ್ವೈಸ್ ಮಾಡೋ ಅಂಥದ್ದು, ದಯಮಾಡಿ ತಾವು ತಮ್ಮ ಡಿಗ್ರಿಗೆ ತಕ್ಕಂತೆ ತಾವು ಕೆಲಸವನ್ನು ಮಾಡಿ ಹುಡ್ಕೊಳ್ಳಿ. ಆಗಲ್ಲ ಅಂದರೂ ಕೂಡ ನಾವು ನಿಮಗೆ ಸಹಕಾರವನ್ನು ಕೊಡ್ತೇವೆ. ಯಾಕೆಂತಂದರೆ ಇವತ್ತು ಸಾಕಷ್ಟು ಜನ PhD ಮಾಡಿದ್ದಾರೆ, ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಸಹಜವಾಗಿಯೇ ನಾವು ಕರಿಯರ್ ಗೈಡೆನ್ಸನ್ನು ಮಾಡೋಕ್ಕಾಗ್ತದೆ. ಯಾವ ಸ್ಟೂಡೆಂಟ್ಗೆ ಏನು ಇಂಟ್ರೆಸ್ಟ್ ಇದೆ, ಆ ಇಂಟ್ರೆಸ್ಟು, ಆ ಪ್ಯಾಷನ್, ಆ ಒಂದು ಡೈರೆಕ್ಷನಲ್ಲೇ ಸಾಗಬೇಕಾಗ್ತದೆ. ಅಂಥ ಒಂದು ಗೈಡೆನ್ಸನ್ನು ನಾವು ಪ್ರಾರಂಭದಿಂದನೇ ಮಾಡಿದ್ರೆ ಇನ್ನೂ ಸುಗಮವಾಗಿ ಅವರ ಗುರಿ ಏನಿದೆ ತಲುಪಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ನಾನು ಕೂಡ ಇವತ್ತು ವಕೀಲನಾಗಿದ್ದೇನೆ, ಅದೊಂದು ಪ್ರೊಫೆಷನಲ್ ಕೋರ್ಸು, ನಮಗೆ ವಕೀಲ ವೃತ್ತಿ ಪ್ರಾಕ್ಟೀಸ್ ಮಾಡ್ಬೋದು, ನಡೀತದೆ. ಈಗ ಸಾಕಷ್ಟು ಜನ ಇಂಜಿನಿಯರಿಂಗ್ ಮಾಡಿ ಬೇರೆ ಬೇರೆ ಫೀಲ್ಡ್ಗೆ ಹೋದವರು ಇದ್ದಾರೆ. ಅದರಿಂದ ಇಂಥ ವಾತಾವರಣ ಇರಬೇಕಾದ್ರೆ ನಾವು ಮೊದಲನೇ ಆದ್ಯತೆ ನಾವೇನು ಡಿಗ್ರಿಯನ್ನು ನಾವು ಮಾಡ್ಕೊಂಡಿರ್ತೀವಿ ಆ ಒಂದು ವಿದ್ಯಾರ್ಥಿಗೆ ತಕ್ಕಂತೆ ನಾವು ಕೆಲಸವನ್ನು ಪಡ್ಕೊಳ್ಳೋ ಅಂಥದ್ದು, ಜೊತೆಗೆ ನಾವು ಕೂಡ ಪ್ರಯತ್ನವನ್ನು ಪಡಬೇಕು, ಮಾಡೋ ಅಂಥದ್ದು ಮೊದಲನೇ ಆದ್ಯತೆ ಆಗಿರಬೇಕು ಅನ್ನೋ ನನ್ನ ಅಭಿಪ್ರಾಯ. ಓಕೆ. ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುವಕರು ಹಿಂಜರಿತ, ಫಾಲೋವರ್ಸ್ ಆಗ್ತಾ ಇದ್ದಾರೆ, ಲೀಡರ್ಸ್ ಆಗ್ತಾ ಇಲ್ಲ. ಲೀಡರ್ಸ್ ಆ ನಾಯಕತ್ವದ ಗುಣವನ್ನು ಬೆಳೆಸ್ಕೊಳ್ಳೋಕ್ಕೆ ಕೂಡ ತುಂಬ ಹಿಂಸೆ ಪಡ್ತಿದ್ದಾರೆ ಅಂತ ಹೇಳಿ ನನಗನ್ನಿಸ್ತಾ ಇದೆ ಪರ್ಸ್ನಲ್ ಆಗಿ. ಯಾಕೆ ಅಂತ ಹೇಳಿದ್ರೆ, ಈಗ ರಾಜಕೀಯ ಅಂತ ಬಂದಂತಹ ಸಂದರ್ಭದಲ್ಲಿ ಸಮುದಾಯ, ಕುಟುಂಬ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಹಿಂದೆ ನೋಡಿದಂತಹ ಸಂದರ್ಭದಲ್ಲಿ 80s ನೋಡಿದಂತಹ ಸಂದರ್ಭದಲ್ಲಿ ಕಾಲೇಜ್ ಲೆವೆಲಿಂದಲೇ ನಾಯಕತ್ವ ಬೆಳೀತಿತ್ತು, ತುಂಬ ಹೋರಾಟಗಳಿರ್ತಾ ಇತ್ತು. ಸಿದ್ದರಾಮಯ್ಯನವರನ್ನ ನೋಡ್ಬೋದು ನಾವು, ಇತಿಹಾಸದಲ್ಲಿ ಯಾವುದೇ ನಾಯಕರನ್ನು ನೋಡಿದ್ರು ಕೂಡ ಅವರು ಕಾಲೇಜ್ ಲೆವೆಲಿಂದನೇ ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡು ಬರ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಳೋದು ಅಥವಾ ಆ ಅವಕಾಶಗಳೇ ಕಡಿಮೆ ಆಗಿಬಿಟ್ಟಿದೆಯಾ ಅಂತ ನನಗನ್ಸುತ್ತೆ. ಖಂಡಿತವಾಗಿ ನಮ್ಮ ತಂದೆಯವರು ಕೂಡ ಕಾಲೇಜ್ ಹೋರಾಟದಿಂದ ಬಂದಂಥವ್ರು. ಅವರು ಕೂಡ GKVK ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಏನಿದೆ ಅಲ್ಲಿ ಅವರು ಅಸೋಸಿಯೇಷನ್ನ ಅಧ್ಯಕ್ಷರಾಗಿ, ನಂತರ NSUIನ ಬೆಂಗಳೂರಿನಲ್ಲಿ ಅಧ್ಯಕ್ಷರಾಗಿ ಅವರು ಪಕ್ಷ ಸಂಘಟನೆಗೆ ಬಂದಂಥವ್ರು. ಅದರಿಂದ ಖಂಡಿತವಾಗಿಯೂ ಆ ಚಿಂತನೆ ಇದೆ. ಖಂಡಿತವಾಗಿಯೂ ಕಾಲೇಜ್ ಲೆವೆಲ್ನಲ್ಲಿ ಎಲೆಕ್ಷನ್ಸ್ ಆಗಿ ಅಲ್ಲಿಂದ ಸಾಕಷ್ಟು ಲೀಡರ್ಸ್ ತಯಾರಾಗಬೇಕು. ಈಗ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳ್ತಾ ಇರ್ತಾರೆ, ರಾಜೀವ್ ಗಾಂಧಿ ಸಾಹೇಬ್ರ ಮಾತವರು ಹೇಳ್ತಾ ಇರ್ತಾರೆ, ಲೀಡರ್ ಇಸ್ ಸಂಬಡಿ ಹೂ ಕ್ರಿಯೇಟ್ಸ್ ಲೀಡರ್ಸ್, ನಾಟ್ ಫಾಲೋವರ್ಸ್ ಅಂತ ಅವ್ರು ಹೇಳ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಪ್ರಯತ್ನವನ್ನು ಕೂಡ ಮಾಡೋಕ್ಕಾಗ್ತದೆ. ಈಗ ನಾವು ಕೂಡ ನಮ್ಮ NSI ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಆಗಿರ್ಬೋದು, ನಮ್ಮ ಎಲ್ಲ ಯುವಕ ಮಿತ್ರರು ನಾವು ಅದನ್ನೇ ಹೇಳ್ತಾ ಇರ್ತೇವೆ. ನೀವು ಸ್ವಾವಲಂಬಿಯಾಗಿ ನಿಮ್ಮ ಲೀಡರ್ಶಿಪ್ಪನ್ನು ನೀವು ಬೆಳೆಸ್ಕೊಳ್ಳಿ. ನೀವು ಕಾರ್ಯಕ್ರಮಗಳು ನೀವು ಹೇಳಿ, ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ತೀರಾ, ಖಂಡಿತವಾಗಿ ನಾವು ಸಹಕಾರವನ್ನು ಕೊಡ್ತೇವೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇರ್ತೇವೆ. ಆದರೂ ಕೂಡ ನಾವು ಲೀಡರ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದು ಕಾಲೇಜ್ ಮಟ್ಟದಲ್ಲಿ ಖಂಡಿತವಾಗಿಯೂ ಆಗಬೇಕು. ಯಾಕಂದರೆ ನಿಮಗೆ ಹಲವಾರು ಇಶ್ಯೂಸ್ ಇರುತ್ತೆ. ಹೌದು, ಅದನ್ನು ಸಮಯ ಸಂದರ್ಭ ಎಲ್ಲವನ್ನೂ ಕೂಡ ನೋಡಿ ಇವತ್ತು ನಾವು ಆ ಇಶ್ಯೂಸ್ನ ಮುನ್ನೆಲೆಗೆ ತರಬೇಕು ಅಂತಂದರೆ ಗ್ರಾಸ್ ರೂಟಿಂದನೇ ನಾವು ಮಾಡಬೇಕು. ಅದು ಕಾಲೇಜ್ ಲೆವೆಲಲ್ಲಿ, ಯೂನಿವರ್ಸಿಟೀಸ್ನಲ್ಲಿ ನಾವು ಮಾಡಿದಾಗ ಮಾತ್ರ ನಾವು ಯುವಕರಿಗೆ ಮತ್ತಷ್ಟು ಶಕ್ತಿ ತುಂಬ್ದಂಗೆ ಆಗ್ತದೆ. ಆದರೆ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ. ಹೌದು, ನಿಮ್ಗೆ ಗೊತ್ತಿದೆ ಯಾವ ರೀತಿ ಎಲೆಕ್ಷನ್ಗಳಾಗ್ತದೆ ಕಾಲೇಜ್ಗಳಲ್ಲಿ ಅಂತ. ನಿಜ. ಮೈಸೂರಿನಲ್ಲೂ ಕೂಡ ಸಾಕಷ್ಟು ಕಾಲೇಜ್ಗಳು ಎಲೆಕ್ಷನ್ ಆಗ್ತಾಯಿತ್ತು ಮುಂಚೆ, ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಸಾಕಷ್ಟು ಕಾಲೇಜ್ ನಿಲ್ಲಿಸ್ಬಿಟ್ಟಿದ್ದಾರೆ. ಸಾಕಷ್ಟು ನೋವು ನಷ್ಟಗಳಾಗೋದು. ಅದರಿಂದ ಅವೆಲ್ಲವನ್ನೂ ಕೂಡ ಪರಿಗಣಿಸಿ ನಾವು ಯಾವ ರೀತಿ ಕಡಿವಾಣವನ್ನು ಹಾಕಿ ಲೀಡರ್ಶಿಪ್ಪನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವು ಚಿಂತನೆನ ಮಾಡೋಕ್ಕೆ. ಯಾಕೆಂದರೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಆಗ್ತದೆ. ನಾವು UK ಇರಬೇಕಾದ್ರೆ, ಅಲ್ಲಿ ಮಾಸ್ಟರ್ಸ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಎಲೆಕ್ಷನ್ಸ್ ಆಗೋದು. ಓಕೆ ತುಂಬ ಪೀಸ್ಫುಲ್ಲಾಗಿ ನಡೆಯೋದು, ಲಿಮಿಟೆಡ್ ಬಜೆಟ್ ಕೂಡ ಇರೋದು. ಆ ರೀತಿ ಎಲ್ಲ ಪ್ರಯತ್ನಗಳು ಮಾಡಬೇಕು. ನಮ್ಮ ರಾಜ್ಯದಲ್ಲೂ ಕೂಡ ಅಂಥ ಪ್ರಯತ್ನಗಳಾಯಿತು ಅಂತಂದರೆ, ಸ್ವಲ್ಪ ರೆಗ್ಯುಲೇಟೆಡ್ ಆಗಿ ಮಾಡ್ತು ಅಂತಂದರೆ ಆ ನೋವು ನಷ್ಟಗಳನ್ನೆಲ್ಲ ತಪ್ಪಿಸಿ ಜವಾಬ್ದಾರಿತೆಯಿಂದ ಸ್ವಲ್ಪ ರೆಗ್ಯುಲೇಟ್ ಮಾಡಿದ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ.